ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು 8:07. ಇವಾಗ ನಾನು ಬಸ್ ಹತ್ತಿದ್ದೀನಿ. ಇವಾಗ ಸೋಮವಾರ ಅಲ್ವಾ, ಅದಕ್ಕೆ ಬೇಗ ಬಸ್ ಸಿಕ್ಕಿದೋ. ಬಾಗಿ ಟೈಮ್ ಕಾಯಬೇಕು, 8:15 8:15ವರೆಗೂ ಕಾಯಬೇಕು. ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಹೆಂಗೆ ನಾನು ಹೋದ್ರೂ ಮನೆಗೆ ಹೋಗೋಷ್ಟೊತ್ತಿಗೆ ನಾನು 9 ಗಂಟೆನೇ. ಹಾಗಾಗಿ ಬಸ್ ಹತ್ತಿ ಕೂತಿದ್ದೀನಿ ಟಿಕೆಟ್ ತಗೊಂಡು. ಮನೆಗೆ ಬಂದು ಅಂಗಡಿಗೆ ಹೋಗ್ಬೇಕಾಯ್ತು. ಅಂಗಡಿಗೆ ಹೋಗಿ ಸ್ವಲ್ಪ ಹಂಗೆ ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಏನೇನೋ ತಗೊಂಡು ಬಂದೆ ಮನೆ ಹತ್ರ ಬಂದಾಗ ಕರೆಕ್ಟಾಗಿ 9 ಗಂಟೆ. ಇವಾಗ ನಾನು ಹಾಲಿತ್ತು ಬೆಳಗ್ಗೆ, ಹಾಲನ್ನ ಕಾಯಿಸಿಟ್ಟೋಗಿದ್ದೆ. ಅದಕ್ಕೆ ಹಾಲು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಟೀ ಮಾಡೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಟೀ ಕುಡಿದ್ಬಿಡೋಣ ಅಂತ. ಟೀ ಕುಡಿದು ಮುಂದಿನ ಕೆಲಸ ಶುರು ಹಚ್ಕೊಳ್ಳೋಣ ಅಂತ. ಹಾಲು ಚೆನ್ನಾಗಿ ಕಾಯಿಸಿಟ್ಬಿಟ್ರೆ ಅದು ಏನು ಒಡೆಯಲ್ಲ. ಅರ್ಧಂಬರ್ಧ ಕಾಯಿಸಿದ್ರೆ ಒಡೆಯುತ್ತೆ. ಬೆಳಗ್ಗೆ ಒಂದು ಸ್ವಲ್ಪ ಕುದಿಸಿದ್ದೆ, ಒಂದು 10 ನಿಮಿಷ 20 ನಿಮಿಷದ ಮೇಲೆ ಕುದಿಸಿದ್ದೆ ಹಾಲು. ಹಂಗಾಗಿ ಒಡೆದಿಲ್ಲ. ಈ ಕಡೆ ಅಕ್ಕಿಗೆ ನೀರಿಟ್ಟಿದ್ದೀನಿ. ಹಂಗೆ ಬೆಳಗ್ಗೆ ಸ್ವಲ್ಪ ಹಾಲೆಲ್ಲ ಚೆಲ್ಬಿಟ್ಟು ಟೀ ಮಾಡಬೇಕಾದ್ರೆ ನಾವು ಒಲೆವು ಇದೆಲ್ಲ ಇದಾಗ್ಬಿಟ್ಟಿತ್ತು. ಅದಕ್ಕೆ ಅದೆಲ್ಲ ಹಂಗೆ ತೊಳ್ಕೊಂಬಿಡೋಣ ತಡಿ ಅಂದ್ಬಿಟ್ಟು ಎಲ್ಲ ತೊಳಿತಾ ಇದ್ದೀನಿ. ಸೀಮೆಯಲ್ಲಿ ಹತ್ಕೊಂಡಿದ್ವು. ಸೀಮೆ ಅಂದರೆ ಸಣ್ಣ ನಾತು ಸೀಮೆ ಬರುತ್ತಲ್ಲ, ಅದು ಎಲ್ಲ ಹತ್ಕೊಂಡೆಲ್ಲ ಒಂಥರ ಹರಿದಾಡ್ತಿತ್ತು. ಅದಕ್ಕೆ ಅದೆಲ್ಲ ಹಂಗೆ ತೊಳ್ಕೊಳ್ಳೋಣ ಅಂತ ಒಲೆದು ತೊಳಿತಾ ಇದ್ದೀನಿ. ಈ ಕಡೆ ಅನ್ನಕ್ಕೆ ನೀರಿಡೋಣ ಅಂದ್ಬಿಟ್ಟು ಈ ಕಡೆ ಟೀ ಇಟ್ಟಿದ್ನಲ್ಲ, ಅದಕ್ಕೆ ಅನ್ನಕ್ಕೆ ಹಂಗೆ ನೀರಿಟ್ಕೊಳ್ಳೋಕ್ಕೆ ನಾನು ಟೀ ಮಾಡಿ ಕುಡಿಯೋಣ ಟೀಗಿಟ್ಟೆ. ಅಷ್ಟೊತ್ತಿಗೆ ಕರೆಂಟ್ ಹೊರಟೋಯ್ತು. ಒಂದು 20 ನಿಮಿಷ ಅದರಲ್ಲಿ ಟೀ ಕುಡಿದು ಮುಗಿಸ್ಬಿಟ್ಟೆ. ಕರೆಂಟ್ ಹೋದ್ಮೇಲೆ ಬಾಗ್ಲಲ್ಲಿ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಒಳಗಡೆ ಬಂದೆ. ಕರೆಂಟ್ ಬಂತು. ಒಂದು 20 ನಿಮಿಷ ತೆಗೆದ್ರು ಕರೆಂಟು, ಆಮೇಲೆ ಕೊಟ್ಟರು. ಈಗ ಬಂದು ಅನ್ನಕ್ಕೆ ನೀರಿಟ್ಟೆ. ಅಕ್ಕಿ ಇಕ್ಕಿದ್ದೀನಿ. ನೀರು ಕಾದಿತ್ತು. ಅಕ್ಕಿ ಇಟ್ಟಿದ್ದೀನಿ. ಇದರಲ್ಲಿ ವಾಯ್ಸ್ ಕೊಡ್ಬೇಕಾದ್ರೆ ನಾನು ನಿಲ್ಲಿಸಿದ್ದೀನಿ. ಅಕ್ಕಿ ನುಚ್ಚಕ್ಕಿ ಇಟ್ಟಿದ್ದೀನಿ. ಯಾಕೆ ಅಂದರೆ ದಪ್ಪಕ್ಕಿ ಇತ್ತು. ದಪ್ಪಕ್ಕಿ ನಾನು ಕೇರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಕ್ಲೀನ್ ಮಾಡಿಲ್ಲ ಇನ್ನು. ಅದಕ್ಕೇ ಸಣ್ಣ ನುಚ್ಚಕ್ಕಿ ಇತ್ತಲ್ವ, ನುಚ್ಚಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ತಗೊಂಡೆ. ಅವನ್ನೇ ಇಟ್ಟಿದ್ದೀನಿ, ಸಾರಿ. ಈ ಕಡೆ ಸೌತೆಕಾಯಿ, ಟೊಮಾಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಹೆಚ್ಚಬೇಕು. ಸೌತೆಕಾಯಿ ತಂದಿದ್ದೆ. ಯಾಕೋ ಗಂಟಲೆಲ್ಲ ಉರಿತಾ ಇತ್ತು. ಅದಕ್ಕೆ ಸೌತೆಕಾಯಿ ಒಂದೆಲ್ಲ ಎರೆದ್ಬಿಟ್ಟು ಎಲ್ಲ ಸಣ್ಣಗೆ ಹಚ್ಚಿಟ್ಕೊಳ್ಳೋಣ ಅಂತೇಳಿ. ಗಂಟಲು ಮತ್ತು ನನಗೇನಾದ್ರು ಗಂಟ್ಲೂರಿ ಬಂದಾಗ ಏನಾದರೂ ಆ ಥರ ಕಾಣಿಸ್ಕೊಂಡಾಗ ಸೌತೆಕಾಯಿ ತಿಂದ್ಬಿಟ್ರೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ನಂಗೆ ನಿಜವಾಗ್ಲೂ ಸೌತೆಕಾಯಿ ತಿನ್ನೋದೇ ಕಮ್ಮಿ ಮಾಡಿದ್ದೀನಿ ಇತ್ತೀಚೆಗೆ. ಯಾಕಂದರೆ ದುಡ್ಡಿಲ್ಲದಕ್ಕೆ ತಂದಿಲ್ಲ ನಾನು. ಸೌತೆಕಾಯಿ ಯಾವಾಗವಾಗ ತಿಂತಾಯಿದ್ರೆ ಗ್ಯಾಸ್ಟ್ರಿಕ್ಕು ಮತ್ತು ಏನೇ ಇದ್ರೂ ಜೀರ್ಣ ಆಗುತ್ತೆ. ಮತ್ತು ಸೌತೆಕಾಯಿ ತಿಂದರೆ ಗ್ಯಾಸ್ಟ್ರಿಕ್ಕು ಇರೋದಿಲ್ಲ. ಅದಕ್ಕೋಸ್ಕರ ಹಚ್ಚಿಟ್ಕೊಂಬಿಡೋಣ ಹಂಗೇನೆ. ಅಪ್ಪಿಗೂ ಆಗುತ್ತೆ, ಇಬ್ಬರು ತಿನ್ಕೋಬೋದು ಅಂತ ಸಣ್ಣಗೆಲ್ಲ ಪೀಸ್ ಮಾಡ್ತಾಯಿದ್ದೀನಿ. ಅನ್ನ ಈ ಕಡೆ ಸಾಂಬಾರಿಗೆ ಟೊಮಟೊ ಗೊಜ್ಜು ಮಾಡೋಣ ಅಂದ್ಬಿಟ್ಟು, ಅಂದರೆ ಬೇಳೆ ಎಲ್ಲ ಖಾಲಿ ಆಗೈತಲ್ವ. ನನಗೆ ಒಂದು ತಿಂಗಳು ಸಂಬಳ ತಗೊಳ್ಳೋವರೆಗೂ ನಾನು ಮನೆಗೆ ಐಟಮ್ ಏನೂ ತರೋಕ್ಕಾಗಲ್ಲ. ತಿಂಗಳು ಸಂಬಳ ತಗೋಬೇಕು. ಮನೆಗೆ ಐಟಮ್ ಎಲ್ಲ ಖಾಲಿ ಆಗಿಬಿಟ್ಟೈತೆ. ಮನೆಗೆ ಏನೂ ಇಲ್ಲ, ಬೇಳೆ ಇಂದಲೂ ಇಲ್ಲ. ಎಲ್ಲ ಕಾಳುಗಳೆಲ್ಲ ಖಾಲಿ ಆಗಿಬಿಟ್ಟವೆ. ಅದಕ್ಕೆ ತರೋವರೆಗೂ ಒಂದು ತಿಂಗಳು ಸಂಬಳ ತಗೊಳ್ಳೋವರೆಗೂ ನಾನು ಏನೂ ತರೋಕ್ಕಾಗಲ್ಲ. ಅದಕ್ಕೇ ಸಂಬಳ ಆಗಲಿ ಅಂತ ಕಾಯ್ತಾಯಿದ್ದೀನಿ. ನನಗೆ ತಿಂಗಳು ಸಂಬಳ ತಗೊಂಡು ಎಲ್ಲ ತಂದು ಹಾಕ್ಕೋಬೇಕು. ಸ್ವಲ್ಪ ನನಗೆ ಮನೆಯಲ್ಲಿ ಐಟಮು ತುಂಬ್ದಂಗೆ ಇರಬೇಕು. ನಾನು ಒಂದೊಂದ್ಸಲ ಹೋದರೆ ಒಂದು ಆಟೋದಲ್ಲೇ ಇಟ್ಕೊಂಬರ್ತೀನಿ ಐಟಮ್. ಬಾಡಿಗೆ ಆಟ ಮಾಡ್ಕೊಂಡು ಇಟ್ಕೊಂಬರ್ತಿದ್ದೆ. ಏನು ಮಾಡೋದು, ಒಂದೊಂದು ಟೈಮ್ ಹಂಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದೇ ಸಮಕ್ಕೆ ನಡಿಬೇಕಲ್ಲ. ನಾನು ಕಂಟಿನ್ಯೂಸಾಗಿ ಕೆಲ್ಸಕ್ಕೆ ಹೋಗ್ಕೊಂಡಿದ್ದಿದ್ರೆ ನನಗೆ ಮನೆ ತುಂಬ ಐಟಮ್ ಇಟ್ಕೊಳ್ತಿದ್ದೆ. ಬಟ್ ನನಗೆ ಕಂಟಿನ್ಯೂಸಾಗಿ ಕೆಲಸ ಸಿಗಲಿಲ್ಲ. ಹಂಗಾಗಿ ಇವಾಗ ಹೋಗ್ತಾ ಇರೋ ಕೆಲಸನೂ ಪರವಾಗಿಲ್ಲ ಸ್ವಲ್ಪ ನನಗೆ ಆದಷ್ಟು. ಅಂದರೆ ಏನಪ್ಪ ಅಂದರೆ ಕೆಲ್ಸಗಳಿಗೆ ನಾವು ಹೋದರೆ ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ನಾನು ಎಲ್ಲೇ ಹೋದ್ರೂ ನನ್ನ ಕೆಲಸ ಅಡ್ಜಸ್ಟ್ ಮಾಡ್ಕೊತೀನಿ. ಬಟ್ ಯಾಕೋ ಗೊತ್ತಿಲ್ಲ, ಎಷ್ಟೆಷ್ಟು ದಿನ ಋಣ ಇರುತ್ತೋ ಅಷ್ಟು ದಿನವೇ ಅಲ್ಲಿ ಕೆಲಸ ಮಾಡೋಕ್ಕಾಗೋದು. ನಾವು ಶಾಶ್ವತವಾಗಿ ಅನ್ನೋಂಥವು ಕೆಲಸ ಮಾಡ್ತೀವಿ ಅನ್ನೋಕ್ಕೆ ಆಗೋಲ್ಲ. ನನಗೆ ಎಲ್ಲೆಲ್ಲಿ ಎಷ್ಟೆಷ್ಟು ದಿನ ಋಣ ಇರುತ್ತೋ ಅಷ್ಟು ದಿನ ಅಷ್ಟೇ ಕೆಲಸ ಮಾಡ್ತೀವಿ. ಬಟ್ ಆದರೆ ಸ್ವಲ್ಪ ಸಂಬಳ ಜಾಸ್ತಿ ಇರೋ ಸೇರ್ಕೊಂಡ್ರೆ ನನಗೂ ಒಳ್ಳೇದಲ್ವ ಅಂತ ನನಗನ್ನಿಸ್ತು. ಯಾಕಂದರೆ ನಾನು ಮಾಡಿರೋದೆಲ್ಲ ಬರೀ ಕಮ್ಮಿ ಸಂಬಳದ ಕೆಲಸನೇ, ಯಾವುದು ಜಾಸ್ತಿ ಸಂಬಳದ ಕೆಲಸ ನಾನು ಮಾಡೇ ಇಲ್ಲ.
ಹಾಗಾಗಿ ಪರವಾಗಿಲ್ಲ. ಇದೊಂದು ಸ್ವಲ್ಪ ನನಗೆ ಅನ್ನ ಆಯಿತು. ಈಗ ಗಂಜಿ ಬಸಿಬೇಕು. ಗಂಜಿ ಬಸಿಬಿಟ್ಟು ಸ್ವಲ್ಪ ನೋಡಿ ಟೈಮ್ ಬಂದು 9:45. ನಾನು ಅಡುಗೆ ಎಲ್ಲ 9 ಗಂಟೆಗೆ ನಾನು ಸ್ಟವ್ ಹಚ್ಚಿದ್ದು. 9:45 ಇನ್ನೂ ಮಾಡ್ತಾಯಿದ್ದೀನಿ. ಈ ಕಡೆ ಎಲ್ಲ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಇದಾಗಲಿ ಅಂದ್ಬಿಟ್ಟು ಫ್ರೈ ಆಗಲಿ ಅಂತೇಳಿ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅನ್ನ ನುಚ್ಚಕ್ಕಿ ಅಲ್ವಾ, ಬಸಿತಿದ್ರೆ ಎಲ್ಲ ಒಂದು ಸ್ವಲ್ಪ ಸಿಂಕಿಗೆ ಬಿದ್ದುಬಿಡ್ತು ಅನ್ನ ಎಲ್ಲ. ಇದು ನಾನು ಸ್ಟವ್ ಮೇಲೆ ನಾನು ಇಟ್ಬಿಟ್ಟು ಸ್ಟವ್ ಹಚ್ಚಿದ್ರೆ ಅದು ಒಂಥರ ಬಡ್ಡಂದಂಗೆ ಆಗುತ್ತೆ. ಅದಕ್ಕೆ ಸ್ಟವ್ ಮೇಲೆ ತಪ್ಪಲೆಗಳು ತೆಗೆದು ಆಮೇಲೆ ಸ್ಟವ್ ಹಚ್ಚಿ ಆಮೇಲೆ ತಪ್ಪಲೆ ಇಡ್ತೀನಿ. ನೋಡಿ ಈ ಕಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಾಗ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿ ಸಣ್ಣಗೆ ಹಚ್ಚಿದ್ದೀನಿ. ಅದು ಎಣ್ಣೆಗೆ ಒಂದು 20 ನಿಮಿಷ ಬಿಟ್ಟರೆ ಚೆನ್ನಾಗಿ ಇದಾಗುತ್ತೆ. ಆಮೇಲೆ ಖಾರ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದ್ರಲ್ಲಿ ಕಾಯಿ ಏನೂ ಹಾಕಿಲ್ಲ. ನೀವು ಅಂದ್ಕೊಬೋದು ಕಾಯಿ ಏನೂ ಹಾಕಲ್ವ ಇವರು ಸಾಂಬಾರಿಗೆ, ಹಂಗೆ ಮಾಡ್ತಾರೆ ಅಂತ. ನಿಜವಾಗ್ಲೂ ನಾನು ಹಾಕಲ್ಲ. ಇದ್ದರೆ ಮಾತ್ರ ಹಾಕ್ತೀನಿ, ಇಲ್ಲಾಂದರೆ ಹಾಕಲ್ಲ. ಯಾಕಂದರೆ ಕಾಯಿನೂ ಅಷ್ಟೇ ತಂದಿಟ್ಟರು ಸುಮ್ಮನೆ ವೇಸ್ಟಪ್ಪ. ನಿಜವಾಗ್ಲೂ ನನಗೆ ತರಕಾರಿ ತರೋಕ್ಕೆ ಬೇಜಾರು. ಯಾಕೆ ಅಂದರೆ ನನಗೆ ಫ್ರಿಜ್ ಇಲ್ಲ. ಕೊತ್ತಂಬರಿ ಸೊಪ್ಪು ತಂದಿದ್ದೀನಿ ಇವಾಗ, ಅದು ಸೋಸಿಟ್ಟಿದ್ದೀನಿ. 1 ದಿನ ಇರುತ್ತೆ, 2 ದಿನ ಇರುತ್ತೆ, 3ನೇ ದಿನಕ್ಕೆಲ್ಲ ಒಣಗೋಗುತ್ತೆ. ನಿಜವಾಗ್ಲೂ ಫ್ರಿಜ್ ರೆಡಿ ಮಾಡಿಸೋವರೆಗೂ ನಾನೇನು ತರೋಕ್ಕಾಗಲ್ಲ. ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ತಂದ್ಕೊಂಡು ಮಾಡ್ತೀನಿ. ಅಷ್ಟು ಬಿಟ್ಟರೆ ಜಾಸ್ತಿ ತರಕಾರಿ ತಂದರೆ ಅದಿರೋದು ಇಲ್ಲ, ಒಣಗೋಗ್ಬಿಡುತ್ತೆ ಬಿಸಿಲಿಗೆ. ಅದಕ್ಕೇ ಎಷ್ಟು ಬೇಕೋ ಅಷ್ಟು. ಈಗ ಮಸಾಲೆ ಪುಡಿ, ಖಾರದ ಪುಡಿ ಹಾಕಿದ್ದೀನಿ. ಕಾಯಿ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ದಿನ ಇರ್ತೈತೆ. ನಾವೇನಾದರೂ ಈಚೆ ಇಟ್ವಿ ಒಣಗೆಲ್ಲ ಆಗ್ಬಿಡುತ್ತೆ. ನನ್ನ ಮನೆಯೆಲ್ಲ ಒಣಗಿಸಿ ಎಷ್ಟು ಎಲ್ಲ ಅಧ್ವಾನ ಆಗೋಯ್ತು ನಮ್ಮ ಮನೆಯಲ್ಲಿ. ಅದಕ್ಕೆ ನಾನು ಏನು ಜಾಸ್ತಿ ತರೋಲ್ಲ, ಎಷ್ಟು ಬೇಕೋ ಅಷ್ಟೇ. ಅದಕ್ಕೆ ಟೊಮೊಟೊ ತಂದೆ. ಬೇಳೆ ಎಲ್ಲ ಖಾಲಿಯಾಗಿತ್ತಲ್ವ, ಅದಕ್ಕೆ ಟೊಮೊಟೊ ಸಾಂಬಾರೇ ಮಾಡಿಬಿಡೋಣ ಬೇಗ ಅಂತ. ಚೆನ್ನಾಗಿರುತ್ತೆ ಈ ಥರ ಮಸಾಲೆ ಇಟ್ಟು ಮಾಡಿದ್ರೆ, ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಥರ ಮಾಡೋ ಗೊಜ್ಜು ತುಂಬ ಇಷ್ಟ. ಅದಕ್ಕೆ ನಾನು ಅವಾಗವಾಗ ಈ ಥರ ಮಾಡ್ತಾಯಿರ್ತೀನಿ. ಈಗ ಅರ್ಜೆಂಟಿಗೆ ಈಗ ಅವಲೇ ಟೈಮು ಬಂದು 10 ಗಂಟೆ ಕರೆಕ್ಟಾಗಿ. ನಾನು ಸಾಂಬಾರು ಮಾಡೋಷ್ಟೊತ್ತಿಗೆ 10 ಗಂಟೆ ಆಗೋಯಿತು. ನಾನು ಟೈಮ್ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಟೈಮ್ ಎಷ್ಟೊತ್ತು ಹಿಡಿಬೋದು, ನಾನು ಕೆಲಸ ಮುಗಿಸೋದು ಎಷ್ಟೊತ್ತು ಆಗ್ಬೋದು ಅಂತ ಮಾಡ್ತಾಯಿರೋದು ನಾನು. ಕೆಲಸದಿಂದ ಬಂದು ಅಂಗಡಿಗೆ ಹೋಗಿ ಅಲ್ಲಿಂದ ಬಂದು ಮನೆಗೆಲ್ಲ ಮಾಡ್ಕೊಂಡು ಅಡುಗೆ ಮಾಡೋಷ್ಟೊತ್ತಿಗೆ ಇಷ್ಟೊತ್ತು. ಇನ್ನು ಊಟ ಮಾಡಿ ನಾನು ಮಲಗುವಾಗ 11 ಗಂಟೆ. ಡೈಲಿನೂ ಅಷ್ಟೇ 11 ಗಂಟೆ ಆಗೇ ಆಗುತ್ತೆ. ಮತ್ತು ನೈಟ್ ಅಪ್ಪಿ 2:30ಗೆ ಬಂದು ಅವನೇ ಎಬ್ಬರಿಸ್ತಾನೆ. ಅವಾಗ ಒಂದು 10 ನಿಮಿಷ ನಿದ್ದೆ ಬರೋಲ್ಲ. ಅವನೇ ಎಬ್ಬರಿಸ್ದಾಗ ಒಂದು 10 ನಿಮಿಷ ನಿದ್ದೆ ಬರೋಲ್ಲ. ಸೆಕೆಗೆ ಹೋದಕ್ಕೂ ಫ್ಯಾನ್ ಹಾಕಿದ್ರೂ ಗಾಳಿನೇ ಬರೋಲ್ಲ ಸರಿಯಾಗಿ. ಹಾಗಾಗಿ ಇನ್ನು ಬೆಳಗ್ಗೆ 6:45 ಆಗುತ್ತೆ ನಾನು ಎದ್ದೇಳೋ ಅಷ್ಟೊತ್ತಿಗೆ. ನಾವು ಕೆಲ್ಸಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಮಾಡಿ ಊಟ ಮಾಡಿ ಮಲಗುವಾಗ ಇಷ್ಟೊತ್ತಾಗುತ್ತೆ. ಒಬ್ಬೊಬ್ಬರು ಮನೇಲಿ ಮಾಡೋರು ಇದ್ರೂ ಎದ್ದೇಳೋದು ಕಷ್ಟ, ಯಾರಪ್ಪ ಮಾಡ್ತಾರೆ ಅಂತಾರೆ. ನಾನೇ ಮಾಡ್ಕೋಬೇಕಲ್ಲ. ಮತ್ತು ಪ್ರತಿಯೊಂದು ಸಣ್ಣ ಬದುಕಿಂದ ಕೆಳಗಡೆ ಏನೇ ಬಿದ್ದಿದ್ರು ಅದನ್ನು ಎತ್ತಿಕೊಳ್ಳೋಯಿಂದ ಹಿಡಿದು ಪ್ರತಿಯೊಂದೂ ಒಳಗಿಂದ ಆಚೆವರೆಗೂ ನನ್ನದೇ ಕೆಲಸ. ನೋಡಿ ಅಡುಗೆ ಆಯಿತು. ಸ್ವಲ್ಪ ಸೈಡಿಗೆ ಎತ್ತಿಕ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು, ಇನ್ನು ಬಿಟ್ಟರೆ ಅವು ಅಲ್ಲೇ ಇರ್ತವೆ ಅಂಥೇಳಿ ಅವು ಎಲ್ಲ ಹಂಗೆ ತೊಳಿತಾ ಇದ್ದೀನಿ. ಎಲ್ಲ ಒರೆಸಿಟ್ಟು ಇವಾಗ ಇದು ಸಣ್ಣ ಪಾತ್ರೆಗಳು ಸ್ವಲ್ಪ ಎಲ್ಲ ಡಬ್ಬಿಗೆ ತೊಳ್ಕೊಂಬಿಡೋದು. ನೋಡಿ ನಾನು ಪಾತ್ರೆ ತೊಳೆದಾಕ ಡಬ್ಬ ಮೇಲೆ ಇಟ್ಟಿದ್ದೀನಿ. ಮಾಮೂಲಿ ಡಬ್ಬುಗಳ್ನ ಕೆಳಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ ಇದನ್ನು ಮರೆಯೋದು ಇದೇ ಕೆಲಸ ನಂದು. ಅದನ್ನು ಬಿಡೋದು, ಇದನ್ನು ತಗೊಳ್ಳೋದು, ಅದನ್ನೇ ತೊಳಿತಾ ಕೂತ್ಕೊಳ್ಳೋದು. ಇವು ಶೆಲ್ಪು ಒಂದು ಸ್ವಲ್ಪ ಒರೆಸ್ಕೊಳ್ಳೋಣ. ಧೂಳು ಹತ್ಕೊಂಡಂಗೆ ಕಾಣ್ತಿತ್ತು ಯಾಕೋ. ಇದೆಲ್ಲ ಜೋಡಿಸ್ತೀನಿ ನೋಡಿ, ಡಬ್ಬಗಳೆಲ್ಲ ಜೋಡಿಸ್ತಿದ್ನಲ್ಲ, ಧೂಳು ಕಂಡಂಗೆ ಕಾಣ್ತಿತ್ತು. ಅದಕ್ಕೆ ಅದೆಲ್ಲ ಸ್ವಲ್ಪ ಹಂಗೆ ಎಲ್ಲ ಒರೆಸ್ಕೊಳ್ಳೋಣ. ಧೂಳಾಗಿರುತ್ತಲ್ವ ಅದೆಲ್ಲ. ಇವತ್ತು ಸೋಮವಾರ, ನಾಳೆ ಮಂಗಳವಾರ ಒರೆಸೋಂಗಿಲ್ವಲ್ಲ, ಅದಕ್ಕೆ ಇವತ್ತು ಸೋಮವಾರ ಎಲ್ಲ ಒರೆಸ್ಕೊಳ್ಳೋಣ ಅಂಥೇಳಿ ಒರೆಸ್ತಾ ಇದ್ದೀನಿ. ಇದೆಲ್ಲ ಕೆಲಸ ನೈಟ್ ಹೊತ್ತು ಮಾಡ್ಕೊಂಡ್ರೆ, ಬೆಳಗ್ಗೆ ಟೈಮ್ ಮಾಡ್ತೀನಿ ಅಂದರೆ ಆಗಲ್ಲ. ಮಾಡ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಹಂಗೆ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಧೂಳು ತುಂಬ್ಕೊಂಬಿಡುತ್ತೆ. ಒಂದು ವಾರ 8 ದಿನ ಬಿಟ್ಬಿಟ್ರೆ ಎಲ್ಲ ಧೂಳು ತುಂಬ್ಕೊಂಬಿಡುತ್ತೆ. ನನಗೆ ಧೂಳು ಅದೆಲ್ಲ ಇಷ್ಟ ಆಗೋಲ್ಲ.
ಮನೆಗೆಲ್ಲ ಸ್ವಲ್ಪ ಕ್ಲೀನಾಗಿದ್ರೇ ಕೆಲ್ಸಕ್ಕೆ ಹೋದ್ರು ಅಷ್ಟೇ, ಮನೆಗಿದ್ದರೂ ಅಷ್ಟೇ ಮನೆ ಕ್ಲೀನಾಗಿರ್ಬೇಕು ನನಗೆ. ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ನಾನು ಮನೆ ಕೆಲಸ ಮಾಡೋದಂತೂ ಬಿಡೋಲ್ಲ. ಅಲ್ಲೇ ಇಲ್ಲೇ ಬಿಸಾಡಿ ನಾನು ಹೋಗೋದಿಲ್ಲ, ನನಗೆ ಇಷ್ಟನೂ ಆಗೋಲ್ಲ ಅದೆಲ್ಲ. ಮನೆಯೂ ಕ್ಲೀನಾಗಿರಬೇಕು ನನಗೆ, ಕೆಲ್ಸಕ್ಕೆ ಹೋಗ್ಬೇಕು, ಮನೆಯೂ ಕ್ಲೀನಾಗಿರಬೇಕು. ನಾನು ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ನನ್ನ ತಲೆಗೆ ಓಡೋದು ಒಂದೇ, ಅಪ್ಪ ಮನೆ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಯಾವಾಗಪ್ಪ ಮಾಡಲಿ ಅನ್ನೋದೊಂದೇ. ಅದಕ್ಕೆ ನಾನು ನನ್ನ ಮನೆ ಕೆಲಸಕ್ಕೆ ಅನುಕೂಲವಾಗೋಂಥ ಕೆಲಸಗಳ್ನೇ ಹುಡುಕೊಳ್ಳೋದು. ನನಗೆ ಮನೆ ಕೆಲಸನೂ ಆಗಬೇಕು, ಹೊರ್ಗಡೆ ಕೆಲಸನೂ ಆಗಬೇಕು, ಎರಡೂ ಅನುಕೂಲ ಆಗಬೇಕು ನನಗೆ. ಬರೀ ಕೆಲಸ ಮಾಡ್ತೀನಿ ಅಂತ ಮನೆಗೆ ಪಾತ್ರೆಗಳಲ್ಲೇ, ತಟ್ಟೆಗಳಲ್ಲೇ, ಲೋಟಗಳಲ್ಲೇ, ಕಸ ಅಲ್ಲೇ, ಮುಸುರೆ ಅಲ್ಲೇ, ತಲೆ ಬಸಿದ ಕೂದಲಲ್ಲೇ ಬಿಸಾಡಿಬಿಟ್ಟು ಓಡೋಗೋಕ್ಕೆ ನನಗಿಷ್ಟ ಆಗೋಲ್ಲ. ಆಯಿತಾ? ತಿರುಗಿ ಬೆಳಗ್ಗೆ ಸಂಜೆ ಬಂದರೆ ಅದನ್ನು ನಾವೇ ಮಾಡಬೇಕಲ್ವ, ಮತ್ತು ಬೇರೆ ಯಾರು ಮಾಡ್ತಾರೆ? ನಮ್ಮ ಮನೆ ಕೆಲಸ ನಾವು ಮಾಡೋಕ್ಕೆ ಯಾಕೆ ಮೈ ಭಾರ? ಬರೀ ದುಡಿಯೋದೊಂದೇ ನೋಡಬಾರ್ದು ಮನುಷ್ಯ. ಮನೆಯೂ ಇರಬೇಕು, ನಾವು ದುಡಿಯೋಕ್ಕೂ ಹೋಗಬೇಕು, ಮನೆಯೂ ನೀಟಾಗಿ ಇಟ್ಕೋಬೇಕು. ಬರೀ ದುಡ್ಡು ಅನ್ನಬಾರ್ದು. ಯಾಕಂದರೆ ಯಾರಾರ 4 ಜನ ನೆಂಟರು ಬಂದಾಗ, ಇಲ್ಲ ಯಾರಾರ ಫ್ರೆಂಡ್ ಬಂದಾಗ, ನೋಡಿ ಪರವಾಗಿಲ್ಲ ಕೆಲ್ಸಕ್ಕೆ ಹೋದ್ರು ಮನೆ ಹಿಂಗೆ ಮಾಡಿಕೊಂಡವ್ರೆ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆ ಹೆಂಗಂದ್ರೆ ಹಂಗೆ ಮಾಡಿಕೋಬಾರ್ದು ಅಲ್ವಾ? ನಾವಿಲ್ಲೇ ಇರಲಿ, ಮನೆಯೂ ಕ್ಲೀನಾಗಿರಬೇಕು, ನಾವು ಕ್ಲೀನಾಗಿರಬೇಕು, ದುಡಿಬೇಕು, 3 ಕೆಲಸನೂ ಆಗಬೇಕು ಅಲ್ವಾ? ನಾವು ಯಾವಾಗ 5 ನಿಮಿಷ ಕೂತ್ಕೊಂಡಂಗೆ ನಿಂತ್ಕೊಂಡಂಗೆ ನಾವು ಕೆಲಸ ಮಾಡ್ಕೊತಿರ್ತೀವಿ, ಆವಾಗ ಮನೆಯೂ ಕ್ಲೀನಾಗಿರ್ತೈತೆ. ಬಂದ್ವಾ, ಅಯ್ಯೋ ತಡಿ ಒಂದಷ್ಟು ಮಲ್ಕೊಂಬಿಡೋಣ ಅಂತ ಮಲ್ಕೊಳ್ಳೋದು, ಅಯ್ಯೋ ಸಾಕಾಯಿತು ಅನ್ನೋದು, ಸಾಕಾಯಿತು ಅಂತ ಕೆಲಸ ಅಲ್ಲೇ ಬಿಡೋದು, ಅಯ್ಯೋ ಬೆಳಗ್ಗೆ ಮಾಡ್ಕೊಳ್ಳೋದು ಬಿಡತ್ತ ಅಂತ ಬಿಡೋದು. ನಾನು ಎಷ್ಟೋ ಸಲ ಬಿಡ್ತೀನಿ, ಬಟ್ ಆದರೆ ನಂಗೆ ಅನ್ನಿಸ್ತೈತಿ, ಯಪ್ಪ ಇದನ್ನು ರಾತ್ರಿ ಬೆಳಗ್ಗೆ ಮಾಡೋ ಬದಲು ನಾನು ರಾತ್ರಿಯೇ ಮಾಡ್ಕೊಂಬಿಟ್ಟಿದ್ರೆ ಚೆನ್ನಾಗಿರೋದಲ್ವ ಅಂತ. ಯಾಕಂದರೆ ಹೆಣ್ಮಕ್ಳು ಇರೋದೇ ಕೆಲಸ ಮಾಡೋಕ್ಕೆ. ಮಾಡಬೇಕು, ನಮಗೂ ರೆಸ್ಟ್ ಬೇಕು, ಬಟ್ ಆದರೆ ರೆಸ್ಟ್ ಮಾಡಬೇಕು. ದಿನ ನಮಗೂ ರೆಸ್ಟ್ ಮಾಡೋಂಥ ಕಾಲ ಬರುತ್ತೆ, ಅವಾಗ ನಾವು ರೆಸ್ಟ್ ಮಾಡೋಣ. ಇವಾಗ ಕೈ ಕಾಲು ದೇವ್ರ ಶಕ್ತಿ ಚೆನ್ನಾಗಿ ಕೊಟ್ಟವನು, ದುಡಿಯೋಣ, ಒಳಗಡೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಲ್ವಾ? ಹಾಗಾಗಿ ನನಗೆ ಇದೆಲ್ಲ ನನಗೆ ಅಲ್ಲೇ ಬಿಸಾಡೋಕೆ ಅಭ್ಯಾಸನೇ ಇಲ್ಲ. ಪಾತ್ರೆಗಳು ಅಷ್ಟೇ, ಇವಾಗೇನು ನಾವೇನು ನೀರು ಹೊತ್ಕೊಬಂದು ತೊಳಿತೀವ? ಇಲ್ಲ ಅಲ್ವಾ? ಸಿಂಕಲ್ಲಿ ನೀರು ಬರ್ತಿರ್ತೈತೆ, ನೀಟಾಗಿ ತೊಳ್ಕೊಬೇಕು. ಒಂದು 5 ನಿಮಿಷ ಅಲ್ಲಿ ತೊಳೆದು ಒರೆಸ್ಬಿಟ್ಟು ಗೊಬ್ಬರ ಇದ್ಬಿಟ್ರೆ ಪಾತ್ರೆಗಳು ನೀಟಾಗುತ್ತಾ? ಕಸನೂ ಅಷ್ಟೇ, ಪ್ರತಿಯೊಂದು ಅಷ್ಟೇ. ಇವಾಗ ಕಸ ಗುಡಿಸ್ತೀನಿ, ಬಾಚಿ ಆಚೆಗೆ ಎಸೆಯಲ್ಲ, ಆದರೂ ಕಸ ಗುಡಿಸಿ ಮೂಲೆಯಲ್ಲಿ ಗುಡ್ ಮಾಡ್ತೀನಿ, ಬೆಳಗ್ಗೆ ಎದ್ದದನ್ನು ಗುಡಿಸಿ ಆಚೆಗೆ ಹಾಕ್ತೀವಿ ಅಲ್ವಾ? ಹಾಗಾಗಿ ನಾವು ಕೈಲಾಗೋ ತನಕ ಸುಮ್ಮನೆ ಕೂತ್ಕೊಂಡು ಅಯ್ಯೋ ತಡಿ ಒಂದು 5 ನಿಮಿಷ ಕೂತ್ಕೊಂಬಿಡೋಣ, ಟೈಮ್ ವೇಸ್ಟ್ ಮಾಡೋದು ತಪ್ಪು. ಏನೂ ಕೆಲಸ ಇಲ್ಲಾಂದರೆ ಕೂತ್ಕೊಳ್ಳೋಣ. ಕೆಲಸ ಮುಂದೆ ಇಟ್ಕೊಂಡು ಕೂತ್ಕೋಬೇಕು ಅಂದರೆ ನನಗೂ ಸ್ವಲ್ಪ ಆಗೋಲ್ಲ. ಟೀ ಕುಡಿಯುವಾಗ ಒಂದು 10 ನಿಮಿಷ ಕೂತಿದ್ದೆ, ಮೊಬೈಲ್ ನೋಡ್ತಾ, ಮುಗೀತು ಎದ್ದು ಈಗ ಕೆಲಸ ಮಾಡ್ತಾಯಿದ್ದೀನಿ. ಮೊಬೈಲ್ ನೋಡೋ ಟೈಮಲ್ಲಿ ಮೊಬೈಲ್ ನೋಡಬೇಕು, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು. ಕೆಲಸಕ್ಕೂ ಮೊಬೈಲ್ಗೂ ಹೋಲಿಕೆ ಮಾಡಬಾರ್ದು. ಯಾಕಂದರೆ ಮೊಬೈಲು ಕೆಲಸ ಮಾಡಿದ್ರೆ ನಮಗೆ ಒಳ್ಳೆಯದು, ನಮ್ಮ ಕೈ ಕಾಲಿಗೆ ನಾನು ಬೆಳಗ್ಗೆ ಎದ್ದೇಳ್ತೀನಿ, ಬೆಳಗ್ಗೆ ಪ್ರತಿಯೊಂದು ಕೆಲಸನೂ ಮಾಡೋಗಿರ್ತೀನಿ. ಬಟ್ಟೆಯಿಂದ ಹಿಡಿದು ಇತ್ತೀಚಿಗೆ ನಾನು ಬಟ್ಟೆ ಜಾಸ್ತಿ ಕೂಡ ಹಾಕ್ಕೊಳ್ಳಲ್ಲ, ಅವತ್ತೇ ಒಗ್ದಾಕಿ ಹೋಗ್ಬಿಡ್ತೀನಿ. ಯಾಕಂದರೆ ಏನು ಮಾಸಲ್ಲ ಏನಿಲ್ಲ, ಒಂದು ದಿವಸ ಉಟ್ಕೊಂಡು ಬಿಚ್ಚಾಕೋ ಸೀರೆಗಳು, ನಾನು ಡೈಲಿ ಬಟ್ಟೆ ಒಗ್ದಾಕೆ ಹೋಗೋದು. ಕೆಲಸ ಎಲ್ಲ ಮುಗಿಸಿ ನಾನು 10:30 ಕರೆಕ್ಟಾಗಿ 10:45ಗೆ 10:30ಗೆ ಮನೆ ಬಿಡ್ತೀನಿ. ಯಾಕಂದರೆ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಬೇಕು ನನಗೆ. ಹಾಗಾಗಿ ಬೆಳಗ್ಗೆ ಟೈಮು, ನೈಟು ಅಷ್ಟೇ, ಒಂದು 10:30 11 ಗಂಟೆ ಆಗುತ್ತೆ ನನ್ನ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಡೈಲಿನೂ. 11 ಗಂಟೆ ಮೇಲೆ 11 ಗಂಟೆ ಬೇಗ ಆದರೆ 10:30ಗೆ ಆಗೋಗುತ್ತೆ, ಇಲ್ಲ 11 ಗಂಟೆ. 10:30ಗೆ ಆದ್ರೂ ಒಂದು 10 ನಿಮಿಷ ಮೊಬೈಲ್ ನೋಡ್ತೀನಿ, ನಿದ್ದೆ ಬಂದರೆ ಮಲಗಿಬಿಡ್ತೀನಿ. ಕಣ್ಣು ತುಂಬ ನಿದ್ದೆನೂ ಮಾಡ್ತೀನಿ ನಾನು. ಇತ್ತೀಚೆಗೆ ಏನಕ್ಕೆ ಅಂದರೆ ಕಣ್ಣು ತುಂಬ ನಿದ್ದೆ ಮಾಡಬೇಕು, ಇಲ್ಲಾಂದರೆ ಬೆಳಗ್ಗೆ ಎದ್ದಲ್ಲಿ ಕೆಲ್ಸಕ್ಕೆ ಹೋಗೋಕೆ ಕಣ್ಣು ಉರಿತಾರೆ. ಹಾಗಾಗಿ ಮಲಗ್ತೀನಿ. ಈಗ ನಿಮ್ಮ ಜೊತೆ ಇಷ್ಟು ಮಾತಾಡ್ತಾ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ, ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ತೊಳೆದೆ. ನೋಡಿ ಸಣ್ಣ ಪಾತ್ರೆಗಳು ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅಷ್ಟು ಪಾತ್ರೆ ಕೂಡ ಹಾಕಿರ್ತೀವಿ. ಟೀ ಕುಡಿಯೋ ಲೋಟಗಳಿಂದ ಹಿಡಿದು ಪ್ರತಿಯೊಂದು ಪ್ಲೇಟ್ಗಳು, ಸಣ್ಣ ಪ್ಲೇಟ್ಗಳೆಲ್ಲ ಸಿಂಕಲ್ಲಿರುತ್ತೆ. ಒಂದು ಪಾತ್ರೆ ಹಾಕಿದ್ರೆ 10 ಪಾತ್ರೆ ಬಿದ್ದಿರುತ್ತಲ್ಲ, ಅದಕ್ಕೆ ತೊಳಿತಾ ಇರ್ತೀನಿ ಯಾವಾಗಲೂ. ನನ್ನ ಮನೆ ಹತ್ರ ಇದ್ದರೆ ಪಾತ್ರೆಗಳೇನು ಜಾಸ್ತಿ ಕೂಡ ಹಾಕ್ಕೊಳ್ಳಲ್ಲ. ಕೆಲ್ಸಕ್ಕೆ ಹೋಗಿ ಬಂದರೂ ಮಾಡ್ತೀನಿ. ನನಗೇನು ಕೆಲಸ ಆಚೆ ಕಡೆ ಕೆಲಸನೂ ನನಗೇನು ಮೈ ನೋವು ಅನಿಸಲ್ಲ, ನಾನು ಮಾಡ್ಕೊತೀನಿ. ಯಾಕಂದರೆ ಒಂದು ಸತಿ ನಾವೇನಾದರೂ ಮೈ ಜಡ ಮಾಡ್ಕೊಂಡು ಯಪ್ಪ ಇದಾಗಲ್ಲಪ್ಪ ನನ್ನ ಕೈಲಿ ಅಂತ ಕೂತ್ಕೊಂಡ್ರೆ ಅದು ಯಾವತ್ತೂ ಆಗೋಲ್ಲ. ಮೈ ಜಡ ಅಂತ ಕೂತ್ಕೊಂಡ್ರೆ ಎದ್ದು ನಮ್ಮ ಮೈಗೆ ನಾವೇ ಸ್ನಾನ ಮಾಡ್ಕೊಂಡು, ನಾನು ಡೈಲಿನೂ ಅಷ್ಟೇ ಮನೆ ಕೆಲಸ ಎಲ್ಲ ಮುಗಿಸಿ ಡೈಲಿ ಸ್ನಾನ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡಿ ನಾನು ಹೋಗೋದು. ನಾನು ಇವತ್ತು ಉಟ್ಕೊಂಡಿದ್ದ ಸೀರೆ ನಾಳೆ ಉಟ್ಕೊಂಡು ನಾನು ಕೆಲ್ಸಕ್ಕೆ ಹೋಗೋಲ್ಲ.
ನನಗದು ಇಷ್ಟನೂ ಆಗೋಲ್ಲ. ಬಟ್ ನನಗೆ ಡೈಲಿ ಸ್ನಾನ, ಡೈಲಿ ಬಟ್ಟೆ, ಮನೆ ಕೆಲಸ ಡೈಲಿ ಇದ್ದೇ ಇರುತ್ತೆ ನನಗೆ. ಒಂದು ದಿವ್ಸನೂ ನನಗೇನು ಮನೆ ಕೆಲಸ ತಪ್ಪಲ್ಲ, ಡೈಲಿ ಇದ್ದೇ ಇರುತ್ತೆ. ಆಮೇಲೆ ನಾನು ವಾರದ ದಿನ ವಾರಗಳು ಮಾಡ್ಕೊತೀನಿ. ಇದೆಲ್ಲ ಮಾಡೇ ಹೋಗೋದು ನಾನು ಯಾವತ್ತೂ ಬರೀ ದುಡಿಮೆನೇ ನೋಡೋಲ್ಲ. ನನಗೆ ಮನೆಯೂ ಕ್ಲೀನಾಗಿರಬೇಕು, ದುಡಿಮೆನೂ ಆಗಬೇಕು, ಎರಡೂ ಇರಬೇಕು ನನಗೆ. ಯಾಕೆ ಅಂದರೆ ನಾವು ಇರೋವರೆಗೂ ನೀಟಾಗಿರಬೇಕು. ದುಡಿಮೆನೇ ಬರೀ ದುಡಿಯೋದು, ಬರೀ ದುಡ್ಡು ಅನ್ನಬಾರ್ದು ಮನುಷ್ಯ. ಅದರಲ್ಲೂ ಆದಷ್ಟು ನಮ್ಮ ಒಂದು ಇದಾಗಿ ನಾವು ಮನೆ ಕೆಲಸಗಳು ಎಲ್ಲ ಮಾಡಿ ಹೋದ್ರೇ ಮನೆಗೇನೋ ಒಂದು ಖುಷಿ ನಿಜವಾಗ್ಲೂ. ಹಾಗಾಗಿ ನನ್ನ ವೀಡಿಯೋ ನೋಡೋರು ಏನಂತ್ಕೊಂತೀರೋ, ಏನಂತ ಕಮೆಂಟ್ ಹಾಕ್ತೀರಾ, ನಿಜವಾಗ್ಲೂ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ. ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಮತ್ತು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸುಮ್ಮನೆ ನೋಡಿ, ಯಾರು ಸುಮ್ಮನಾಗಬೇಡ್ರಿ. ಯಾಕಂದರೆ ನನಗೂ ಒಂದು ಸಪೋರ್ಟ್ ಇರಲಿ. ನಾನು ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದು ಮನೆ ಕೆಲಸ ಮಾಡಿ, ವೀಡಿಯೋ ಮಾಡಿ, ಎಡಿಟ್ ಮಾಡಿ ಹಾಕೋದು ನಿಜವಾಗ್ಲೂ ನನಗೂ ಒಂದೊಂದ್ಸಲ ಇತ್ತೀಚೆಗೆ ಒಂದೊಂದ್ಸಲ ವೀಡಿಯೋನೇ ಮಾಡಿಲ್ಲ. ನಾನು ಹೇಳಬೇಕು ಅಂದರೆ ಇವತ್ತೇ ವೀಡಿಯೋ ಮಾಡ್ತಾರೆ. ಯಾಕಂದರೆ ನನಗೆ ಯೂಟ್ಯೂಬು ನನಗೆ ಒಂದು ನನ್ನ ಉಸಿರು. ನಾನು ಹೇಳ್ತಾನೆ ಇರ್ತೀನಿ ಅವಾಗವಾಗ. ಈಗ ಓದ್ತಾ ಇದ್ದೀನಲ್ವ ಕೆಲಸ, ಅದೇನೋ ಅಂದರೆ ನನ್ನ ಯೂಟ್ಯೂಬು ನಾನು ಮಾಡ್ತಾನೆ ಇರಬೇಕು. ಹಾಗಾಗಿ ನೋಡ್ತಾ ಇರ್ತೀರ, ನನಗೂ ಒಂದು ಸಪೋರ್ಟ್ ಮಾಡಿ. ನಾನು ಕೇಳೋದು ಒಂದು ಸಬ್ಸ್ಕ್ರೈಬರು, ಅಷ್ಟು ಬಿಟ್ಟರೆ ನೀನು ಕೇಳಲ್ಲ. ನಿಮಗೆ ನಾವೇನು ಕೇಳಲ್ಲ. ಬಟ್ ಒಂದು ಸಬ್ಸ್ಕ್ರೈಬರು, ವೀಡಿಯೋ ನೋಡ್ತೀರಾ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರಿಗೆ. ನೋಡಿ, ಕಸ ಗುಡಿಸ್ದೆ, ಬಾಚಾಕಲ್ಲ ಆಚೆ ನಾನು. ನೋಡಿ, ನೆಲ ಎಷ್ಟು ನೀಟಾಗಿ ಕಾಣಿಸುತ್ತೆ. ನಾವು ಇಷ್ಟು ಕ್ಲೀನಾಗಿ ಮಾಡಿಕೊಂತೀವೋ ಮನೇನ, ಅಷ್ಟು ಒಂದು ಒಳ್ಳೆಯದೇ ನಮಗೆ. ಯಾಕಂದರೆ ಅಡುಗೆ ರೂಮು ನಾವು ಯಾವಾಗಲೂ ಡೈಲಿ ಕ್ಲೀನ್ ಮಾಡಲೇಬೇಕು. ದೇವ್ರ ರೂಮು ಅಷ್ಟೇ. ದೇವ್ರ ರೂಮ್ ಕ್ಲೀನ್ ಮಾಡೋದು ಬೇಡ, ಡೈಲಿ ಮಾಡಲ್ಲ. ಬಟ್ ನನಗೆ 3 ದಿವ್ಸಕ್ಕೊಂದ್ಸಲಿ ದೇವ್ರ ರೂಮ್ ಕ್ಲೀನ್ ಮಾಡ್ಕೊತೀನಿ. ಡೈಲಿ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಡೈಲಿ ನಾನು ಹೂವು ಇಟ್ಬಿಟ್ಟು ಪತ್ರೆ ಇಟ್ಟು ಪೂಜೆ ಮಾಡಿ ಹೋಗ್ತಾ ಇರ್ತೀನಿ ಅಷ್ಟೇ. ಅಂದರೆ ನಂಗೆ ಡೈಲಿ ಒಂದು ಕಡ್ಡಿ ಆದರೂ ಹಚ್ಚಿ ದೇವ್ರಿಗೆ ಹೋದ್ರೇ ಸಮಾಧಾನ. ಅವತ್ತೇನೋ ಒಂದು ನನಗೆ ಇದೆಲ್ಲ ಕೆಲಸ ಮಾಡಿ ನಾನು ಈಗ ನೋಡಿ, ಅಡುಗೆ ಆಯಿತು, ಹೊಟ್ಟೆ ಹಸಿತಾಯಿತು. ಅನ್ನ ಇಟ್ಕೊಬಂದು ದಿವಾನ ಮೇಲೆ ಇಟ್ಟಿದ್ದೀನಿ ಊಟ ಮಾಡೋಕ್ಕೆ. ಬಾಟ್ಲಲ್ಲಿ ನೀರಿಟ್ಟು ಬನ್ನಿ ಎಲ್ಲ ಊಟ ಮಾಡೋಣ. ಅವಲೇ ಟೈಮ್ ಬಂದು 10:45 ಇವಾಗ. ಈಗ ಊಟ ಮಾಡ್ತಾ ಇರೋದು ನಾನು. ಇಷ್ಟೆಲ್ಲ ಕೆಲಸ ಮುಗಿಸಿ ಊಟ ಮಾಡ್ತಾಯಿದ್ದೀನಿ. ಫಸ್ಟು ಕೆಲಸ, ಆಮೇಲೆ ಊಟ. ನೋಡಿ, ನಾನು ಅಡುಗೆ ರೂಮಿನ ಲೈಟ್ ಆನ್ ಮಾಡಿದ್ದೀನಿ. ಅದಕ್ಕೆ ನಡುಮನೆ ಲೈಟು ಕಣ್ಣಿಗೆ ಒಂಥರ ಬೆಳಕು ಹೊಡ್ದಂಗೆ ಆಗುತ್ತೆ, ಅದಕ್ಕೆ ಆಫ್ ಮಾಡಿದ್ದೀನಿ. ಸೌತೆಕಾಯಿ ಈ ಕಡೆ ಒಂದು ಚಕ್ಲಿ, ಒಂದು ನಿಪ್ಪಟ್ಟು, ಒಂದು ಸ್ವಲ್ಪ ಅನ್ನ ಸಾಂಬಾರು ಕಮ್ಮಿನೇ ಇಟ್ಕೊಂಡಿದ್ದೀನಿ ನಾನು. ಯಾಕೆ ಇವತ್ತು ಹಸಿವಿಲ್ಲ, ಹಂಗಾಗಿ ಕಮ್ಮಿನೇ ಇಟ್ಕೊಂಡಿದ್ದೀನಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ.